ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣ ಇಂದು ಕೇಸರಿಮಯ. ಫೆಬ್ರವರಿ 28ರಂದು ಶಾಸಕ ಶ್ರೀ ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ನಡೆದ ಹಿಂದೂ ಬೃಹತ್ ಸಮ್ಮೇಳನ ಅಭೂತಪೂರ್ವ ಯಶಸ್ಸು ಕಂಡಿದೆ. ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಆರಂಭವಾದ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಸಾಗಿದರು. ಡೊಳ್ಳು, ಸಮಳ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರುಗು ನೀಡಿದವು. ಕಾರ್ಯಕ್ರಮದ ಮುಖ್ಯಾಂಶಗಳು ಏನಪ್ಪಾ ಅಂದರೆ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಿರೇಹಡಗಲಿಯ ಪೂಜ್ಯ ಶ್ರೀ ಅಭಿನವ ಹಾಲವೀರಪ್ಪಜ್ಜ ಮಹಾಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ಮುಖ್ಯ ವಕ್ತಾರರು ಮಾನ್ಯ ಸುಧೀರ್ ಸಿಂಹ ಗೋರ್ಪಡೆ ಅವರಿಂದ ಪ್ರಖರ ವಿಚಾರಧಾರೆ, ಸನ್ಮಾನ, ಎಲ್ಲ ಜಾತಿಯ ಅಧ್ಯಕ್ಷರಿಗೆ ಭಾರತಾಂಬೆಯ ಭಾವಚಿತ್ರ ನೀಡಿ ಗೌರವ ಸಲ್ಲಿಸಲಾಯಿತು. ವರದಿ ಮಂಜುನಾಥ್ ಕೆ ಉತ್ತಂಗಿ.
ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತದ ಪ್ರಮುಖರಾದಂತಹ ಶ್ರೀಯುತ ಸುಧೀರ್ ಶಿವ ಗೋರ್ಪಡೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಬ್ರಾಹ್ಮಣ ಸಮಾಜ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದಂತಹ ನಮ್ಮ ರಾಘವೇಂದ್ರ ರಾಯ್ಕರ್ ಅವರಿಗೆ ಸನ್ಮಾನವನ್ನು ಕೋರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಬಂಜಾರ ಸಮುದಾಯದ ಅಧ್ಯಕ್ಷರಾದಂತಹ ಸಹೋದರರಾದಂತಹ ಕೊಟ್ರೇಶ್ ನಾಯಕ್ ಅವರಿಗೆ, ಹಾಗೆ ಪಂಚಮಶಾಲಿ ಸಮುದಾಯದ ಶ್ರೀ ಕೆ ಶಾಂತನಗೌಡ ಅವರಿಗೆ, ಕುರುಬದ ಸಮಾಜದ ವೈಶ್ಯ ಸಮಾಜದ ಅಧ್ಯಕ್ಷರಾದಂತಹ SMN ಅಶೋಕಣ್ಣ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ರಜಪೂತ ಸಮಾಜದ ಅಧ್ಯಕ್ಷರಿಗೆ, ಭೋವಿ ಸಮಾಜದ ಸ್ನೇಹಿತರಾದಂತಹ ಮಾಜಿ ಶಾಸಕರಿಗೂ ಹಾಗೂ ನಮ್ಮ ಕ್ಷೇತ್ರದ ಹಾಲಿ ಶಾಸಕರಿಗೂ ಕೂಡ ನಮ್ಮ ಸಂಘಟಕರು ವೇದಿಕೆಯ ಮುಂಭಾಗಕ್ಕೆ ಹೋಗಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡುತ್ತಾ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ನಾನು ಸಂಘಟನೆಯಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಹಗಲಿರುಳು 15 ದಿನ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಸ್ವಾಗತವನ್ನು ಕೋರುತ್ತಾ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಜಿ ಶಾಸಕರಾದಂತಹ ಶ್ರೀ ನಂದಿಹಳ್ಳಿ ಹಾಲಪ್ಪ ಅವರಿಗೂ ಕೂಡ ನಾನು ಮನಪೂರ್ವಕವಾಗಿ ಈ ಒಂದು ವೇದಿಕೆಯ ಪರವಾಗಿ ಅವರಿಗೆ ಭಾರತಾಂಬೆಯ ಫೋಟೋವನ್ನು ಕೊಡುವುದರ ಮುಖಾಂತರವಾಗಿ ನಮ್ಮ ಸಮಿತಿಯವರು ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಅವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಅವರಿವರೆನ್ನದೇ ಎಲ್ಲ ನನ್ನ ಈ ಕಾರ್ಯವನ್ನ 15 ದಿನಗಳಿಂದ ಶ್ರಮಿಸುತ್ತಾ ಮಾಡುತ್ತಿರುವಂತಹ ಎಲ್ಲ ನನ್ನ ಮಾತೆಯರಿಗೂ, ಸ್ನೇಹಿತರಿಗೂ, ಆತ್ಮೀಯರಿಗೂ ಹಾಗೂ ನನ್ನ ಕೋರುತ್ತೇನೆ. ಧನ್ಯವಾದಗಳು. ಸಮಾಜದ ಎಲ್ಲ ನದಿಗಳಂತಿರುವ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಪೂಜ್ಯ ಶ್ರೀಗಳು, ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ಎಲ್ಲ ಸಮಾಜದ ಅಧ್ಯಕ್ಷರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಅದರ ಜೊತೆಗೆ ದೀಪ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ವೇದಿಕೆ ಮೇಲೆ ಇದ್ದಂಥ ಗಣ್ಯರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರವಾಗಿ ಉದ್ಘಾಟನೆಯನ್ನು ಮಾಡಬೇಕು. ಪುಷ್ಪಾರ್ಚನೆಯ ನಂತರ ದೀಪ ಪ್ರಜ್ವಲವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಟ್ಟಿಯಾದ ಧ್ವನಿಯಲ್ಲಿ ಭಾರತ್ ಮಾತಾ ಕಿ ವಂದೇ ವಂದೇ, ಹಿಂದೂ ಹೃದಯ ಸಾಮ್ರಾಟ್ ಪ್ರಭು ಶ್ರೀ ರಾಮಚಂದ್ರ की, हिंदू हृदय सम्राट प्रभु श्री रामचंद्र की, हिंदू हृदय सम्राट छत्रपति शिवाजी महाराज की, हिंदू हृदय सम्राट छत्रपति शिवाजी महाराज की, सनातन हिंदू धर्म की, सनातन हिंदू धर्म की. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಭಾರತ ಮಾತೆಗೆ ಪುಷ್ಪಾರ್ಚನೆಯ ನಂತರ ದೀಪ ಪ್ರಜ್ವಲವನ್ನು ಮಾಡಬೇಕು, ದೀಪವನ್ನು ಬೆಳಗಿಸಬೇಕು. ಎಲ್ಲ ಪೂಜ್ಯ ಶ್ರೀಗಳು, ಹಿಂದೂ ಸಮ್ಮೇಳನ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ಮುಖ್ಯ ಅತಿಥಿಗಳು, ಮುಖ್ಯ ವಕ್ತಾರರು, ಎಲ್ಲ ಸಮಾಜದ ಅಧ್ಯಕ್ಷರು ಎಲ್ಲರೂ
ದೀಪವನ್ನ ಬೆಳಗಿಸುವುದರ ಮೂಲಕ ಹಿಂದೂ ಸಮಾಜದ ವಿರಾಟ್ ದರ್ಶನ ಏನಾಗ್ತಾ ಇದೆ ಹೂವಿನಹಡಗಲಿ ತಾಲೂಕಿನಲ್ಲಿ, ಅದಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ವಿಶೇಷವಾಗಿ ಸನ್ಮಾನ್ಯ ಶಾಸಕರು ಒಂದು ವಾರಗಳ ಕಾಲ ಹಗಲು ರಾತ್ರಿ ಎನ್ನದೆ ಇವತ್ತಿನ ಈ ಹಿಂದೂ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಸಮಯವನ್ನ ಕೊಟ್ಟಿರ್ತಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ವಿಶೇಷವಾಗಿ ಸನ್ಮಾನ್ಯ ಶಾಸಕರು ಒಂದು ವಾರಗಳ ಕಾಲ ಹಗಲು ರಾತ್ರಿ ಎನ್ನದೆ ಇವತ್ತಿನ ಈ ಹಿಂದೂ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಸಮಯವನ್ನ ಕೊಟ್ಟಿರ್ತಾರೆ. ಕಾರ್ಯಕ್ರಮವನ್ನು ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರಿಗೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಕ್ತಾರರಾದ ಶ್ರೀ ಸುಧೀರ್ ಸಿಂಹ ಗೋರ್ಪಡೆ ಅವರ ಬೌದ್ಧಿಕ್ಕಿರುತ್ತೆ. ಶ್ರೀಯುತರು ನಿವೃತ್ತ ಸೇನಾಧಿಕಾರಿಗಳು, ಹಿರಿಯ ವಕೀಲರು ಹಾಗೂ ಪ್ರಾಂತ ಸಂಪರ್ಕ ಪ್ರಮುಖರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಉತ್ತರ ಪ್ರಾಂತ. ಶ್ರೀಯುತರು ತಮ್ಮ ಬೌದ್ಧಿಕವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಶ್ರೀಯುತರಲ್ಲಿ ಪ್ರೀತಿಯ ಮನವಿ. ನಡೀತಾ ಇರುವಂಥ ಹಿಂದೂ ಸಮ್ಮೇಳನದ ಈ ಬೃಹತ್ ವೇದಿಕೆಯಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡಲು ಆಗಮಿಸಿರುವಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ತಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ, ಅದೇ ರೀತಿ ಈ ಸಮ್ಮೇಳನಕ್ಕೆ ಕಾರಣೀಕರ್ತರಾದಂಥ ಸಮ್ಮೇಳನ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಮಾಜಗಳ ಸನ್ಮಾನ್ಯ ಮಹಾನುಭಾವ ಬಂಧು ಬಾಂಧವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಮತ್ತು ತುಂಬ ಈ ರೀತಿಯ ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ತಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿದಂಥ ಈಗಿನ ಜನಪ್ರಿಯ ಶಾಸಕರು ಹಾಗೂ ಹಿಂದಿನ ಜನಪ್ರಿಯ ಶಾಸಕರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಅಪಾರ ಸಂಖ್ಯೆಯಲ್ಲಿ ಆರಂಭದಿಂದಲೂ ಆ ಪೂರ್ಣ ಕುಂಭದೊಂದಿಗೆ ಒಂದು ಮೆರಗನ್ನು ತಂದುಕೊಟ್ಟಂಥ ಶ್ರದ್ಧೆಯ ತಾಯಂದಿರೇ, ಸಹೋದರಿಯರೇ, ಹೂವಿನಹಡಗಲಿ ಮತ್ತು ಸುತ್ತಮುತ್ತಲಿನ ಭಾಗದಿಂದ ಆಗಮಿಸಿದಂಥ ಸಜ್ಜನ ಸಮಾಜ ಬಂಧುಗಳೇ, ಸಹೋದರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಕಾರ್ಯಕ್ರಮವನ್ನು ಆರಂಭದಿಂದ 40 ನಿಮಿಷಗಳ ಕಾಲ ಆಯ್ತು. ಈಗ ಕಾರ್ಯಕ್ರಮ ಶುರುವಾಗಿ ಆರಂಭದಿಂದ ಇದನ್ನು ಗಮನಿಸಿದಾಗ ಎಷ್ಟು ಸುಂದರವಾದಂಥ ಒಂದು ಪರಿಸರದಲ್ಲಿ, ಈ ಗೋಧೂಳಿಯ ಮುಹೂರ್ತದಲ್ಲಿ ಹಿಂದೂ ಸಮ್ಮೇಳನಕ್ಕೆ ನಾವೆಲ್ಲ ಇಲ್ಲಿ ಸಮ್ಮಿಲಿತರಾಗಿದ್ದೀವಿ. ಬೆಳಗಾವಿಯಿಂದ ಬಳ್ಳಾರಿಯವರೆಗೆ ಇದು ನನ್ನ ನಾನು ಪಾಲ್ಗೊಂಡಂಥ 9ನೇ ಹಿಂದೂ ಸಮ್ಮೇಳನ ಆಗಿರ್ಬೋದು. ಆದರೆ ಒಂದು ವಿಶೇಷ ನನಗಿಲ್ಲಿ ಕಾಣೋದಕ್ಕೆ ಸಿಕ್ತು. ಅನೇಕ ಮಠ ಮಂದಿರಗಳಲ್ಲಿ, ಧರ್ಮಪೀಠಗಳಲ್ಲಿ ಕುಳಿತುಕೊಂಡು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತಾ ಅನೇಕ ಸಮಾಜದ ಅನೇಕ ಮಠಮಾನ್ಯಗಳ ಎಲ್ಲ ಗುರುಗಳನ್ನು ಇಲ್ಲಿ ಒಂದೇ ಕಡೆ ಸೇರಿಸುವಂಥ ಪ್ರಯತ್ನ ಈ ಸಂಘಟಿತರು ಏನು ಮಾಡಿದ್ದಾರೆ, ಇದೊಂದು ವಿಶೇಷ ಅನ್ನಿಸ್ತದೆ. ನಾವೆಲ್ಲ ಧನ್ಯರು ಅವರನ್ನೆಲ್ಲ ಒಂದು ಕಡೆ ನೋಡೋದಕ್ಕೆ. ಅದೇ ರೀತಿ ಸಕಲ ಸಮಾಜದ ಗಣ್ಯಮಾನ್ಯರನ್ನು ಎಲ್ಲರನ್ನೂ ಜಗಜ್ಯೋತಿ ಬಸವೇಶ್ವರರ ವಚನದಂತೆ ಇವನಾರವ 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 ಎಂದು ಎಣಿಸದಿರಯ್ಯ, ಇವನಮ್ಮವ 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 ಎಂದೆಣಿಸಯ್ಯ,
ಇವ ನಮ್ಮ ಮನೆಯ ಮಗ ನಂದಣಸಯ್ಯ ಕೂಡಲ ಸಂಗಮ ದೇವ ಅಂತ ಏನು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು. ಅದಾದ ನಂತರ ಕೆಲವರು ಅದನ್ನು ಪಾಲಿಸಿದ್ರು, ಕೆಲವರು ಪಾಲಿಸಲಿಲ್ಲ. ಆದರೆ ಇವತ್ತಿನ ವೇದಿಕೆಯಲ್ಲಿ ಅವರಿವರೆನ್ನದೇ ಎಲ್ಲ ಸಮಾಜದ ಬಂಧು ಬಾಂಧವರನ್ನ, ಮಹನೀಯರನ್ನ ಈ ವೇದಿಕೆಯಲ್ಲಿ ಏನು ತಂದಿದ್ದಾರೆ, ಇದನ್ನು ಕಂಡು ಕೂಡ ನನಗೆ ತುಂಬಾ ಸಂತೋಷ ಆಯಿತು. ಅವರಿಗೆಲ್ಲ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕೊರತೆ ನನಗೆ ಆರಂಭದಿಂದ ಕಾಡ್ತು. ಸಂಘಟಕರಿಗೂ ನಾನು ಅದನ್ನು ಕೇಳಿಕೊಂಡೆ. ಏನು? ಮಾತೃಶಕ್ತಿಗೆ ನಮ್ಮಲ್ಲಿ ವಿಶೇಷ ಸ್ಥಾನ, ವಿಶೇಷ ಗೌರವ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನಾವಿವತ್ತು ಈ ಸ್ಥಾನದಲ್ಲಿ ಬಂದು ನಿಲ್ಲೋದಕ್ಕೆ, ಈ ರೀತಿ ಒಂದು ಸಾಧನೆಯನ್ನೇನು ಮಾಡೋದಕ್ಕೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂಥ ಮೊದಲನೇ ಗುರು ಯಾರಿದ್ರೆ ಅದು ನನ್ನ ತಾಯಿ, ನಮ್ಮ ಮಾತೃಶಕ್ತಿ. ವೇದಿಕೆಯ ಮೇಲೆ ಮಾತೃಶಕ್ತಿಯ ಕೊರತೆ ಕಾಡ್ತಾ ಇದೆಯಲ್ಲ ಅಂತ ನಾನು ಕೇಳಿದೆ. ಆಗ ಅವರು ನನಗೆ ಹೇಳಿದ್ರು, ಇಲ್ಲ, ಒಬ್ಬರು ರಾಜ್ಯ ಪ್ರಶಸ್ತಿ ವಿಜೇತೆ ತಾಯಿಯನ್ನು ನಾವು ಸ್ವಾಗತಿಸಿದ್ವಿ, ಎಲ್ಲರ ಪರವಾಗಿ ಅವರು ಅಲಂಕರಿಸಬೇಕಿತ್ತು ಸ್ಥಾನವನ್ನ. ಆದರೆ ಕಾರಣಾಂತರಗಳಿಂದ ಅವರು ಮಾತೆ, ಗೋಮಾತೆ, ಭೂಮಾತೆ, ನದಿ ಗಂಗಾ ಮಾತೆ, ಈ ರೀತಿ ಪ್ರತಿಯೊಂದರಲ್ಲೂ ಮಾತೃ ಸ್ವರೂಪವನ್ನು ಕಂಡಂತಹ ಸಮಾಜ ನಮ್ಮದು. ಪೂಜ್ಯ ಸದ್ಗುರು ಗಾಡಿತಾತನಪ್ಪ ಅಂದರೆ ಅವ್ರಿಗೂ ಕೂಡ ವೇದಿಕೆ ಪರವಾಗಿ ತಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತ. ಬಂದಂತಹ ಸಮಾಜ ಅಂದ್ರೆ ಅದು ಭಾರತೀಯ ಸಮಾಜ, ಹಿಂದೂ ಸಮಾಜ. ಇದು ಸಂಸ್ಕಾರದ ಒಂದು ಭಾಗ. ಎಲ್ಲರನ್ನೂ ಅಂದ್ರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಈ ರೀತಿಯಾಗಿ ಎಲ್ಲರಲ್ಲೂ ದೈವತ್ವವನ್ನು ಕಾಣುವಂಥದ್ದು ನಮಗೆ ಬಾಲ್ಯದಿಂದ ಹಾಕಿಕೊಟ್ಟಂತ ಒಂದು ಸಂಸ್ಕಾರ. ಏನಿದು ಹಿಂದೂ ಸಮ್ಮೇಳನ? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಈ ಒಂದು 2 ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ದೇಶಾದ್ಯಂತ ಲಕ್ಷಾಂತರ ಹಿಂದೂ ಸಮ್ಮೇಳನಗಳು ನಡೀತಾ ಇವೆ. ಯಾಕೆ ಇದು? ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ? ಇದರ ಉದ್ದೇಶ ಏನು ಅನ್ನುವಂಥ ಒಂದು ಕುತೂಹಲ, ಉತ್ಸುಕತೆ, ತಿಳ್ಕೊಳ್ಬೇಕು ಅನ್ನುವಂಥ ಉತ್ಸುಕತೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಕು. ಯಾಕೆ ಅಂತಂದ್ರೆ, ಆಗಲೇ ಆರಂಭದಲ್ಲಿ ಉಮಾಪತಿಯವರು ಒಂದು ದೇಶಭಕ್ತಿ ಗೀತೆಯನ್ನ ಹಾಡಿದರು. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ಅಂದ್ರೆ ಇಡೀ ವಿಶ್ವಕ್ಕೆ ಜಗದ್ಗುರು ಆಗಿ ಮೆರೆದಂತ ಭಾರತಾಂಬೆ ಇಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತ ನಮ್ಮ ಋಷಿ ಮನುಷ್ಯಗಳು, ಮಹಾನುಭಾವರು, ಎಲ್ಲರನ್ನೂ ಒಳ್ಳೆಯದನ್ನೇ ಕೊಟ್ಟಂತ ನಮ್ಮ ದೇಶ ಕೆಲವಿಷ್ಟು ವರ್ಷಗಳ ಕಾಲ ವಿಸ್ಮೃತಿಗೆ ಒಳಗಾದ ಕಾರಣದಿಂದ ಈ ಸಮಾಜ ತನ್ನನ್ನು ತಾನು ಗುಲಾಮಿ ಸ್ಥಿತಿಗೆ ತಳ್ಳಿಬಿಟ್ಟಿತ್ತು. ಮತ್ತೆ ಪುನಃ ಈಗಿನ ಒಂದು 70-80 ವರ್ಷಗಳು, 100 ವರ್ಷಗಳು ಅನ್ಬೋದು, ಪುನಃ ಅದು ಪುನಶ್ಚೇತನಗೊಳ್ತಾ ಇವತ್ತು ಇಡೀ ಜಗತ್ತಲ್ಲಿ ಭಾರತ ಅಂತಂದ್ರೆ, ಹಿಂದೂ ಸಮಾಜ ಅಂತಂದ್ರೆ, ಹಿಂದೂ ಸಂಸ್ಕೃತಿ ಅಂತಂದ್ರೆ, ಹಿಂದೂ ಸಭ್ಯತೆ ಅಂತಂದ್ರೆ ಅದರ ಬಗ್ಗೆ ಒಂದು ವಿಶೇಷ ಗೌರವ, ಆದರದ ಭಾವ ನೋಡೋದಕ್ಕೆ, ಕಾಣೋದಕ್ಕೆ, ಕೇಳೋದಕ್ಕೆ ಸಿಗ್ತಾ ಇದೆ. ಇದಕ್ಕೆಲ್ಲ ಕಾರಣರು ಯಾರು? ಇದಕ್ಕೆ ಕಾರಣರು ನಾವ? ಖಂಡಿತ ಅಲ್ಲ. ನಾವು ಕೇವಲ ಪ್ರತಿನಿಧಿಗಳು. ಆದರೆ ನಮ್ಮ ಪೂಜ್ಯರು, ನಮ್ಮ ಋಷಿ ಮನುಷ್ಯಗಳು, ನಮ್ಮ ಧರ್ಮಾಚಾರ್ಯರು, ನಮಗೆ ಸನ್ಮಾರ್ಗವನ್ನು ತೋರಿಸಿದಂಥ ಯತಿಗಳು, ಗುರುಗಳು, ಧರ್ಮ ಪ್ರವರ್ತಕರು, ಸಮಾಜ ಸುಧಾರಕರು, ಚೀನಾ ಅಲ್ಲಿಂದ ಹಿಡ್ಕೊಂಡು ಶ್ರೀಲಂಕೆಯವರೆಗೆ ಬರೇ ಒಳ್ಳೆಯದನ್ನೇ ಕೊಟ್ಟರು, ಧರ್ಮದ ಮಾರ್ಗದ ಮೇಲೆ ನಡಿಬೇಕು ಅನ್ನುವಂಥ ಸನ್ಮಾರ್ಗವನ್ನು ತೋರಿಸಿದ್ರು, ಜ್ಞಾನವನ್ನು ಕೊಟ್ಟರು, ದೊಡ್ಡದಾದಂಥ ಒಂದು ಜ್ಞಾನ ಪರಂಪರೆಯನ್ನ ಈ ದೇಶಕ್ಕೆ ಬಿಟ್ಟು ಹೋದರು. ಇದನ್ನ ನಾವು ಮರೆತು ಬಿಟ್ಟಿದ್ವಿ, ವಿಸ್ಮೃತಿಗೆ ಒಳಗಾಗ್ಬಿಟ್ಟಿದ್ವಿ. ವಿಸ್ಮೃತಿಗೆ ಒಳಗಾದ ಕಾರಣದಿಂದ ನಮ್ಮ ಮೇಲೆ ಮಿಡತೆಯಂತೆ ಆಕ್ರಮಣ ಮಾಡ್ತಾ ಬಂದಂಥ ಜನ ಇಲ್ಲಿ ಬಂದರು. ನಮ್ಮ ದೇಶವನ್ನ,
ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಪ್ರಯತ್ನ ಮಾಡಿದರು, ನಮ್ಮ ಜ್ಞಾನ ಸಂಪತ್ತನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿದರು, ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಬೇರಿನಿಂದ ಕಿತ್ತೊಗೆಯುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ನಿರಂತರವಾಗಿ ನಮ್ಮ ರಾಜ ಮಹಾರಾಜರುಗಳು, ಪರಾಕ್ರಮಿ ಅರಸರುಗಳು, ಸಮಾಜ ಸುಧಾರಕರು, ಮೇಧಾವಿಗಳು, ಧರ್ಮಾಚಾರ್ಯರು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಆ ರೀತಿ ವಿಷಯವನ್ನ, ಸಂಸ್ಕೃತಿಯನ್ನ, ಸಭ್ಯತೆಯನ್ನ ರಕ್ಷಿಸುವ ಕೆಲಸವನ್ನು ಮಾಡಿದರು. ನಾವು ಕಾಲಕ್ರಮೇಣ ಸಾವಿರಾರು ವರ್ಷಗಳ ಕಾಲ ಸಂಘರ್ಷವನ್ನು ಮಾಡ್ತಾ ಮಾಡ್ತಾ ಅನೇಕ ಬಾರಿ ನಾವು ಸೋತಿರ್ಬೋದು. ಆದರೆ ಈ ಸಮಾಜ ಈ ಶತಾಬ್ದಿ ವರ್ಷದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಯಿತು. ಅದರಲ್ಲಿ ಇವತ್ತು ಪ್ರಸ್ತುತತೆ ಏನು, ಯಾವ ಸಂಗತಿಗಳನ್ನು ನಾವು ತೆಗೆದುಕೊಂಡು ಸಮಾಜದ ಮುಂದೆ ಹೋಗಬೇಕು, ಯಾವ ಸಂಗತಿಗಳನ್ನು ಆಗಲೇ ನಾನು ಸ್ಮರಿಸಿಕೊಂಡೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನಮ್ಮ ಕುಟುಂಬಗಳು ಇವತ್ತೇನಾದರೂ ಗಟ್ಟಿಯಾಗಿ ಉಳಿದಿವೆ ಅಂತ ಅನ್ನೋದಾದರೆ ಅದು ನಮ್ಮ ತಾಯಂದಿರ ಕಾರಣದಿಂದ. ನಮ್ಮ ಕುಟುಂಬಗಳಲ್ಲಿ ಏನಾದರೂ ಶಿಥಿಲತೆ ಬಂದಿದೆ ಅಂತಂದರೆ ಅದನ್ನು ನಾವು ನಮ್ಮ ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಕ್ರಮೇಣ ಮರಿತಾ ಇದ್ದೀವಿ. ಆ ಕಾರಣದಿಂದ ನಮ್ಮ ಕುಟುಂಬಗಳಲ್ಲೂ ಕೂಡ ಆ ಅವಿಭಕ್ತ ಕುಟುಂಬ ಅಂತ ಏನು ಹೇಳ್ತಿದ್ವಿ ಅದೆಲ್ಲ ಶಿಥಿಲಗೊಳ್ತಾ ನ್ಯೂಕ್ಲಿಯರ್ ಕುಟುಂಬಗಳಾಗ್ತಾ ಇದೆ. ನಾವು ಗಮನಿಸ್ತೀವಿ ಕುಟುಂಬ ವ್ಯವಸ್ಥೆ ಅಂದಾಗ ಏನು, ನಮ್ಮ ಹಿರಿಯರೆಲ್ಲ ನಮಗೆ ಹೇಳ್ತಿದ್ರು 7 ತಲೆಮಾರುಗಳು. 7 ತಲೆಮಾರು ಅಂತ ಯಾಕೆ ಹೇಳಿದರು? 8 ಅಂತ ಯಾಕೆ ಹೇಳಿಲ್ಲ? 9 ಅಂತ ಯಾಕೆ ಹೇಳಿಲ್ಲ? 6 ಅಂತ ಯಾಕೆ ಹೇಳಿಲ್ಲ? 5 ಅಂತ ಯಾಕೆ ಹೇಳಿಲ್ಲ? ಇದಕ್ಕೂ ಒಂದು ಅರ್ಥ ಇದೆ. ಏನದು? ನಾನು, ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ, ಅಂದರೆ ನನ್ನಿಂದ 3 ತಲೆಮಾರು ಮುಂಚಿನವರು, ನನ್ನ ನಂತರ ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮೊಮ್ಮಗ ಅಥವಾ ನನ್ನ ಮರಿಮೊಮ್ಮಗಳು, ನನ್ನ ಮೊಮ್ಮಗ ಅಥವಾ ಮೊಮ್ಮಗಳು, ನನ್ನಿಂದ ಕೆಳಗೆ 3, ಅಲ್ಲಿ 3, ಇಲ್ಲಿ 3, ನಡುವೆ ನಾನು. ಅಂದರೆ ಆ ಹಿಂದೇನು 3 ನನ್ನ ಮುತ್ತಜ್ಜನ ಇಂದ ಹಿಡಿದು ನನ್ನವರೆಗೆ ಏನೇನು ಸಾಧನೆಯನ್ನು ಪರಿವಾರ ಮಾಡಿದೆ, ಈ ಕುಟುಂಬದಲ್ಲಿ ಆಗಿದೆ, ಇದನ್ನು ಒಂದು ಆದರ್ಶವಾಗಿ ನನ್ನ ಮುಂದಿನ 3 ಪೀಳಿಗೆಗೆ ಇದನ್ನು ಬಿಟ್ಟು ಹೋಗಬೇಕು. ಅದಕ್ಕೆ 7 ತಲೆಮಾರು ಅಥವಾ 7 ಪೀಳಿಗೆ ಅಂತ ಕರೆದ್ರು. ಆದರೆ ಇವತ್ತೇನಾಗಿದೆ ನಮಗೆಲ್ಲ ಗೊತ್ತಿದೆ. ಶಾಲೆಯಲ್ಲಿ ಶಿಕ್ಷಕರು ಪ್ರೊಜೆಕ್ಟ್ ಅಂತ ಕೊಡ್ತಾರೆ ಮಕ್ಕಳಿಗೆ. ನಿಮ್ಮ ಕುಟುಂಬದ ಚಿತ್ರ, ಫ್ಯಾಮಿಲಿ ಟ್ರೀ ಮಾಡ್ಕೊಂಡು ಬರ್ರಿ ಅಂತ ಒಂದು ಟಾಸ್ಕ್ ಕೊಟ್ಟರೆ ಆ ಮಗು ಏನು ಮಾಡುತ್ತೆ? ಒಂದು ಗಂಡು ಮಗನ ಚಿತ್ರ, ಅದನ್ನು ಅಪ್ಪ ಅಂತ ಹೆಸರಿಡ್ತಾನೆ. ಒಂದು ತಾಯಿಯ ಚಿತ್ರ, ಅಮ್ಮ ಅಂತ ಹೆಸರಿಡ್ತಾನೆ. ಪಕ್ಕದಲ್ಲಿ ತಾನು, ಅಕಸ್ಮಾತಾಗಿ ತಂಗಿನೋ ಅಕ್ಕನೋ ಇದ್ರೆ ಪಕ್ಕದಲ್ಲಿ ಒಂದು ಅಕ್ಕ ಅಥವಾ ತಂಗಿ, ತಮ್ಮ, ಅದು ಇರದೇ ಇದ್ರೆ ಒಂದು ಪುಟ್ಟ ನಾಯಿಯನ್ನು ತೆಗಿತಾನೆ. ಅಷ್ಟಕ್ಕೆ ನಮ್ಮ ಸಮಾಜ, ನಮ್ಮ ಕುಟುಂಬ ಸೀಮಿತ ಆಗ್ತಾ ಹೊರಟಿದೆ. ಅಂದರೆ ಕುಟುಂಬ ಅಂತಂದಾಗ ನಾವೆಲ್ಲ 60-70 ವರ್ಷದ ವಾರದಲ್ಲಿ ಒಮ್ಮೆ 2 ಸಾರಿ ಆದರೂ ನಮ್ಮ ದೇವರ ಮನೆಯ ಮುಂದೆ ಕೂತ್ಕೊಂಡು ನಮ್ಮ ಕುಲದೇವತೆಯ ಬಗ್ಗೆ ನಾವು ಭಜನೆ ಕೀರ್ತನೆಯನ್ನು ಮಾಡಬಹುದಾ? ಹಬ್ಬ ಹರಿದಿನಗಳಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಇತ್ತೀಚಿನ ಕಾನ್ಸೆಪ್ಟ್ ಏನು ಹೇಳುತ್ತೆ, ಹಾಗೆ ಜಾತ್ರೆಯ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ಬೋದಾ? ವರ್ಷದಲ್ಲಿ ಒಮ್ಮೆ ಆದರೂ 2 ಬಾರಿ ಆದರೂ ಇಡೀ ಕುಟುಂಬ ಸೇರಿಕೊಂಡು ನಮ್ಮ ತೀರ್ಥಕ್ಷೇತ್ರಗಳು, ಮಹಾನುಭಾವರ ಅನೇಕ ಕೋಟೆ ಕೊತ್ತಲಗಳು, ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ನೋಡೋದಕ್ಕೆ ಒಟ್ಟಾಗಿ ನಾವು ಪ್ರವಾಸಕ್ಕೆ ಹೋಗ್ಬೋದಾ? ಈ ಎಲ್ಲ ಸಂಗತಿಗಳಿಂದ ನಮ್ಮ ಕುಟುಂಬ ವ್ಯವಸ್ಥೆ ಗಟ್ಟಿಯಾಗುತ್ತೆ. ಹೀಗಾಗಿ ಮೊದಲನೇ ಸಂಗತಿಯನ್ನು ಹಿರಿಯರು ಹೇಳಿದರು, ನಮ್ಮ ಕುಟುಂಬ ವ್ಯವಸ್ಥೆ ಗಟ್ಟಿಯಾಗಬೇಕು. ಅದಕ್ಕಾಗಿ ಸ್ವಯಂ ಸೇವಕರು ತಮ್ಮ ಮನೆಯಿಂದ ಇದನ್ನು ಆರಂಭ ಮಾಡಬೇಕು, ಸಮಾಜದನ್ನ ಇದರಲ್ಲಿ ತೊಡಗಿಸ್ಕೊಳ್ಬೇಕು, ಹಾಗೂ ಕುಟುಂಬ ವ್ಯವಸ್ಥೆನ ಗಟ್ಟಿ ಮಾಡಬೇಕು. ಎರಡನೇ ಸಂಗತಿಯನ್ನು ಇದಕ್ಕೆ ಜೋಡಿಸಿದ್ರು, ನಮ್ಮ ಕುಟುಂಬ ಅಷ್ಟೇ ಚೆನ್ನಾಗಾದ್ರೆ ಸಾಲದು, ನಮ್ಮ ಪರಿಸರ ಕೂಡ ಚೆನ್ನಾಗಾಗಬೇಕು. ನಮ್ಮ ಪರಿಸರ ಕೂಡ ಚೆನ್ನಾಗಿರ್ಬೇಕು. ಪರಿಸರ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಏನು? ಸಹಜ